ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಕ್ಷಿತ್ ಪೂಜಾರಿ. ಇದು ನನ್ನ ಸೆಕೆಂಡ್ ವ್ಲಾಗ್. ಇವತ್ತು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೇನೆ. ಮೇಳಕ್ಕೆ ರಜೆ ಮಾಡಿ ಒಂದು ವೆಕೇಷನ್ ಆಚರಿಸೋಣ ಅಂತ, ಒಂದು ದಿವಸದ ವೆಕೇಷನನ್ನು ಆಚರಿಸೋದಕ್ಕೆ ಕುದ್ರು ನೆಸ್ಟ್ ಐಲ್ಯಾಂಡ್ ರೆಸಾರ್ಟನ್ನು ಸೆಲೆಕ್ಟ್ ಮಾಡಿದ್ದೆ. ಇದು ಉಡುಪಿ ಕೆಮ್ಮಣ್ಣಲ್ಲಿ ಬರ್ತದೆ. ಉಡುಪಿಯಿಂದ 13 ಕಿಲೋಮೀಟರ್, ಮಂಗಳೂರಿಂದ ಬರುವುದಾದರೆ 70 ಕಿಲೋಮೀಟರ್. ನನ್ನ ಒಬ್ಬ ಸ್ನೇಹಿತನ ಹುಟ್ಟುಹಬ್ಬವನ್ನು ಆಚರಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡುವುದೆಂಬುದಾಗಿ ಯೋಚಿಸುವಾಗ ರೀಲ್ಸಲ್ಲಿ ಈ ಪ್ಲೇಸನ್ನು ನಾನು ನೋಡಿದೆ. ಹಾಗಾಗಿ ಈ ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇದು ನನ್ನ ಫಸ್ಟ್ ವ್ಲಾಗ್ ನೋಡಿ ತುಂಬ ಜನ ಹೇಳಿದರು ಕನ್ನಡ ಭಾಷೆಯನ್ನು ಉಪಯೋಗಿಸಿ ಅಥವಾ ತುಳುವಲ್ಲಿ ಮಾಡಿ ಎಂಬುದಾಗಿ. ಅದಕ್ಕಾಗಿ ಕನ್ನಡವನ್ನು ಆಯ್ಕೆ ಮಾಡಿದ್ದೇನೆ. ಹಾಗೆ ನನ್ನ ತುಂಬ ಜನ ಇದ್ದವರು ನಾನ್ ಕನ್ನಡಿಗಾಸ್, ನಾನ್ ತುಳುವಾಸ್. ಅದಕ್ಕಾಗಿ ಕೆಲವೊಂದು ರೀಲ್ಸ್ ಇಂಗ್ಲೀಷಲ್ಲಿ ಕೂಡ ಮಾಡಬೇಕಾಗುತ್ತದೆ. ಇನ್ನು ಮುಂದೆ ಬರುವಂತಹ ಎಲ್ಲ ರೀಲ್ಸ್, ವಿಡಿಯೋ, ವ್ಲಾಗ್ ಆಗಲಿ ಇಂಗ್ಲೀಷ್, ಕನ್ನಡ, ತುಳು 3 ಭಾಷೆಯಲ್ಲಿ ಕೂಡ ಮಾಡ್ತೇನೆ. ಅದಕ್ಕಾಗಿ ನೋಡಿ ಸಹಕರಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಾವು ಹೋಗುತ್ತಿರುವಂತಹ ತಾಣದ ವಿಷಯಕ್ಕೆ ಬಂದಾಗ ಇದು ಕುದ್ರು ನೆಸ್ಟ್, ಉಡುಪಿಯಲ್ಲಿ ಬರ್ತದೆ. ಇದು ರೆಸಾರ್ಟು ನದಿಯ ನಡುವಿನಲ್ಲಿದ್ದ ಕಾರಣ ಒಂದು ದ್ವೀಪ ಅಂತಲೂ ಹೇಳಬಹುದು. ನಮಗೆ ಹೋಗುತ್ತಿರುವಂತಹ ದಾರಿಯಲ್ಲೇ ಈ ಎಲ್ಲ ದೃಶ್ಯಗಳು ವೀಕ್ಷಿಸುವುದಕ್ಕೆ ಸಿಗುತ್ತದೆ. ಇದನ್ನೆಲ್ಲ ನೋಡುವಾಗಲೇ ಮನಸ್ಸಿಗೆ ಸುಂದರ ಆನಂದ ಸಿಗುತ್ತದೆ. ನಿಮ್ಮ ಕೆಲಸದಿಂದ ನಿಮಗೆ ಮನಃಶಾಂತಿ ಒಂದು ದಿವಸಕ್ಕೆ ಬೇಕಾದರೆ ನೀವು ಇಲ್ಲಿಗೆ ಬರಬೇಕು. ಇದು ನೋಡಿ, ಕುದ್ರು ನೆಸ್ಟಿನ ಎಂಟ್ರಿಗೆ ಬಂದಿದ್ದೇವೆ. ಇದನ್ನು ನೋಡುವಾಗಲೇ ನನ್ನ ಮನಸ್ಸಿನಲ್ಲಿ ಒಂದು ಹಾಡು ನೆನಪಾಯಿತು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ ಈ ಕುದ್ರು ನೆಸ್ಟ್. ಅಲ್ಲಿ ಹೋದಾಗ ಸ್ವಾಗತ ಮಾಡಿದರು, ಚೆಕ್-ಇನ್ ಎಲ್ಲ ಆಯಿತು. ನಮ್ಮದ್ದು ಮೊದಲೇ ಎಲ್ಲ ಬುಕ್ ಮಾಡಿದ ಕಾರಣ ಎಂಥ ಸಮಸ್ಯೆ ಆಗಲಿಲ್ಲ. ನಂಬರ್ ನಾನು ಕೊಟ್ಟಿದ್ದೇನೆ ಸ್ಟಾರ್ಟಿನಲ್ಲಿ, ಅದಕ್ಕೆ ಫೋನ್ ಮಾಡಿ ಬುಕ್ ಮಾಡಿ ಎಂಜಾಯ್ ಮಾಡಿ. ಮುಂದೆ ಸಾಗುವಾಗ ಸ್ವಾಗತ ಮಾಡಿದ್ದು ಈ ಹಲಸಿನ ಹಣ್ಣು, ಈ ಮರ, ಈ ನೀಲ ಆಕಾಶ, ಹಸಿರು ಮರ, ತೆಂಗಿನ ಮರ, ಬೋಟು, ಲೈಫ್ ಜಾಕೆಟ್, ಬಲೆ ಗಾಯ್ಸ್. ತುಲೆ ಕುದ್ರು ನೆಸ್ಟ್. ಹೊರಗಡೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇಲ್ಲಿ ಡೈನಿಂಗ್ ಟೇಬಲ್ ಉಂಟು. ನದಿ ಹರಿಯುತ್ತಾ ಇದೆ. ಪರಿಶುದ್ಧವಾದಂತಹ ಗಾಳಿಯೊಂದಿಗೆ ನಾವು ಬುಕ್ ಮಾಡಿದಂತಹ ರೂಮ್ಗೆ ನಾವು ಪ್ರವೇಶ ಮಾಡಿದ್ವಿ. ನಾವು 4 ಜನ ಇದ್ದ ಕಾರಣ 2 ಬೆಡ್ಡು, ಒಂದು ರೂಮನ್ನು ಸೆಲೆಕ್ಟ್ ಮಾಡಿದ್ವಿ. ತುಂಬ ಸುಂದರವಾಗಿದೆ. ಒಂದು ಹಳೆಯ ಶೈಲಿಯಲ್ಲಿ ಕಟ್ಟುವಿಕೆಯನ್ನು ನೋಡಿ ತುಂಬ ಆನಂದವಾಯಿತು. ವೆಸ್ಟರ್ನ್ ಬದುಕಿನಲ್ಲಿದ್ದಂತಹ ನಮಗೆ ಬಿಡುವು ಸಿಕ್ಕಿ ಈ ಹಳೆಯ ಪರಂಪರೆಯನ್ನು ನೋಡುವುದಕ್ಕೆ ಸಿಕ್ಕಿತು. ಸ್ವಾಗತ ಮಾಡಿದ್ದು ಈ ಪಾನಕದಿಂದ ದ್ರಾಕ್ಷಿ ಜ್ಯೂಸ್. ಮಧ್ಯಾಹ್ನಕ್ಕೆ ಊಟ ಇಲ್ಲಿ ಸಿಗುವುದಿಲ್ಲ. ಆದುದರಿಂದ ಹತ್ತಿರವೇ ಇದ್ದಂತಹ ಹೋಟೆಲಲ್ಲಿ ನಾವು ಆರ್ಡರ್ ಮಾಡಿ ಪಾರ್ಸಲ್ ತಂದು ಮತ್ತೆ ಅಲ್ಲಿಯೇ ತಿಂದದ್ದು. ಇಲ್ಲಿಯ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ ಮರು ದಿವಸ ಮಧ್ಯಾಹ್ನ 12 ಮಧ್ಯಾಹ್ನ ತನಕ. ಈ ಸೇತುವೆಯಲ್ಲಿ ನಡೆದುಕೊಂಡು ಹೋಗುವಾಗ ಇಲ್ಲಿ ಎಲ್ಲ ಲೈಟ್ಸ್ ಎಲ್ಲ ಇತ್ತು. ಹಾಗಾಗಿ ರಾತ್ರಿ ಹೇಗಿರಬೇಕು ಎಂಬುದಾಗಿ ತುಂಬ ನಿರೀಕ್ಷೆಯಲ್ಲಿದ್ದೆ. ಹೃದಯಾಕಾರದ ಕಟ್ಟುವಿಕೆಯೆಲ್ಲ ನೋಡುವಾಗ ಸಂತೋಷ ಆದದಂದರೆ ಇದೆಲ್ಲ ಪರಿಸರಕ್ಕೆ ಸ್ನೇಹವಾದದ್ದು, ಈಕೋ ಫ್ರೆಂಡ್ಲಿ ಆದಂತಹ ಪರಿಸರ ಸ್ನೇಹಿ ಪ್ರಪಂಚ. ಇದೆಲ್ಲವೂ ಯೂಸ್ ಆ್ಯಂಡ್ ಥ್ರೋ ಮಾಡುವಂತಹ ಪರಿಕರಗಳನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಇದರಲ್ಲಿ ಯಾವುದೇ ವೇಸ್ಟ್ ಇಲ್ಲ. ವೇಸ್ಟ್ ಇದ್ದರೂ ಅದು ಪರಿಸರಕ್ಕೆ ಹಾನಿಯಾಗುವುದಿಲ್ಲ. ಸ್ವಚ್ಛ ಭಾರತ ಅಭಿಯಾನವನ್ನು ಕಂಡೆ. ಸ್ವಚ್ಛವಾಗಿತ್ತು ಈ ಸ್ಥಳ. ಟೆಟ್ಟೆಡೆಡೆ ಟೆಟ್ಟೆಟ್ಟೆಟ್ಟೆಟ್ಟೆಡೆ ಟೆಟ್ಟೆಡೆಡೆ ಟೆಟ್ಟೆಟ್ಟೆಟ್ಟೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಇದು ಸೆಲೆಕ್ಟಿವ್ ಲೊಕೇಶನ್.
ಈ ಪರಿಸರದ ನಡುವಿನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಒಳ್ಳೆಯ ಲೊಕೇಶನ್ ಉಂಟು, ಸ್ಪಾಟ್ಸ್ ಉಂಟಿಲ್ಲಿ. ವೀಡಿಯೋಸ್ ಮಾಡಲಿಕ್ಕೆ ಬೇಕಾದರೆ, ಔಟಿಂಗ್ ಹೋಗುವುದಕ್ಕೆ ಇದು ಒಂದು ತುಂಬ ಆಯ್ಕೆ ಮಾಡುವಂತಹ ಪ್ಲೇಸ್. ಹಾಗೆ ಸಂಜೆ ಆಯಿತು, ನಮ್ಮದು ಊಟ ಆದ ನಂತರ ಇಲ್ಲಿ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಸ್ನ್ಯಾಕ್ಸ್ ಉಂಟು ಇಲ್ಲಿ ಅವೈಲೇಬಲ್. ಟೀ, ಕಾಫಿ ಯಾವ್ದು ಬೇಕಂತ ಕೇಳ್ತಾರೆ. ಆಪ್ಷನ್ಸ್ ಉಂಟು ನಿಮಗೆ ಯಾವ್ದು ಬೇಕು. ಜ್ಯೂಸ್ ಬೇಕಾದರೂ ಜ್ಯೂಸ್ ಕೊಡ್ತಾರೆ. ಅದು ಹೋಮ್ ಮೇಡ್ ಫುಡ್ ಇಲ್ಲಿ. ಹಾಗಾಗಿ ಇದು 5:45 ಆಯಿತು. ನಾವು ಬೋಟಿಂಗ್ ಮಾಡಬೇಕಂತ ಹೊರಟಿದ್ದೇವೆ. ಲೈಫ್ ಜಾಕೆಟನ್ನು ಕೊಡ್ತಾರೆ, ಅದನ್ನು ಧರಿಸಿಯೇ ಹೋಗಬೇಕು. ಇದು ಕಡ್ಡಾಯ. ನಿಮ್ಮ ಸೇಫ್ಟಿ ನಿಮಗೆ ತುಂಬ ಇಂಪಾರ್ಟೆಂಟ್. ಜಾಗರೂಕತೆಯಿಂದ ಯಾವುದೇ ಬೋಟಿಂಗ್ ಆಗಲಿ, ಯಾವ ನದಿಯಲ್ಲಿ ಹೋಗುವುದಾದರೆ ಬೀಚಲ್ಲಿ ಆಗಲಿ, ನಿಮ್ಮದಾದಂತಹ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಮೊದಲಿಗೆ ಸೇಫ್ಟಿ, ನಂತರ ಎಂಜಾಯ್ಮೆಂಟ್. ನೋಡಿ ಗಾಯ್ಸ್, ಇದು ನನ್ನ ಸ್ನೇಹಿತರು ಹರಿಶ್ಚಂದ್ರ ಪೆರಡಿ ಮತ್ತು ಸುಶಾಂತ್ ಸಚ್ಚರಿಪೇಟೆ. ಇವರು ಕೂಡ ಆ್ಯಕ್ಟರ್ಸ್, ನನ್ನ ಹಾಗೆ ಡಾನ್ಸರ್ ಆ್ಯಕ್ಟರ್ಸ್. ಹರಿಶ್ಚಂದ್ರ ಪೆರಡಿ ಅವರು ನಮ್ಮ ಕುಡ್ಲದಲ್ಲಿ ಬರುವಂತಹ ಬಲೆ ತಿಲಪಾಲಿಯಲ್ಲಿ ತುಂಬ ಖ್ಯಾತಿಯನ್ನು ಗಳಿಸಿದಂತಹವರು. ಹಾಗೆ ಸುಶಾಂತ್ ಸಚ್ಚರಿಪೇಟೆ ಲೇಖಕರು, ಅನೇಕ ಪುಸ್ತಕಗಳನ್ನು ಬರೆದವರು, ನನ್ನ ಕನ್ನಡವನ್ನು ತಿದ್ದುಪಡಿ ಮಾಡಿದಂತಹ ವ್ಯಕ್ತಿ. ತುಂಬ ವರ್ಷಗಳ ನಂತರ ಬೋಟಿಂಗ್ ಹೋಗುವ ಕಾರಣ ಭಯ ಆಗುತ್ತಾ ಇತ್ತು, ಆದರೂ ಧೈರ್ಯ ಮಾಡಿ ಕೂತ್ಕೊಂಡೆ. ಅಂದರೆ ಮತ್ತೆ ನಮ್ಮ ಅಂಬಿಗ ತುಂಬ ಸೇಫ್ಟಿಯಿಂದ ಕರೆದುಕೊಂಡು ಹೋದವರು. ಹೋದಾಗಲೇ ಅವರಿಗೆ ಹರಿಶ್ಚಂದ್ರ ಪೆರಡಿ ಅವರ ಗುರ್ತಾಯಿತು. ಆದುದರಿಂದ ನಮ್ಮ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ದರು ಅವರು. ಅಂಬಿಗ, ನಾನಿನ್ನ ನಂಬಿದೆ, ನಾ ಆಡಿದೆ. ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ದೃಶ್ಯಗಳನ್ನು ನೋಡುವಾಗ ಅಯ್ಯೋ ಸೂಪರ್, ಅಮೇಝಿಂಗ್. ಬೋಟಿಂಗನ್ನು ಇಲ್ಲಿ ಮಾಡಲೇಬೇಕು, ನೀವು ನೋಡಲೇಬೇಕು ಇದನ್ನು. ಅದು ಬೋಟಲ್ಲಿ ಕೂತ ನಂತರವೇ ನಿಮಗೆ ಗೊತ್ತಾಗ್ತದೆ ಹೇಗೆ ಆ ದೃಶ್ಯ ಹೇಗೆ ಉಂಟು. ನಮಗೆ ಇದು ಸೂರ್ಯಾಸ್ತ ಸಿಕ್ಕಿತು. ಸಂಜೆ ಬೋಟಿಂಗ್ ಹೋಗುವುದಾದರೆ ಈ ದೃಶ್ಯ ಸಿಗ್ತದೆ. ತುಂಬ ಸುಂದರವಾಗಿತ್ತು. ಮತ್ತೇನು ರಂಜನೆ ಬೇಡ ಅಂತ ಆಗ್ತಾಯಿತ್ತು. ಇದೇ ಸಾಕು, ಬೋಟಲ್ಲೇ ಕೂತ್ಕೊಳ್ಬೇಕು, ಇದರಲ್ಲಿ ಹೋಗ್ತಾ ಸಾಗಿ 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 ಇನ್ನೂ ಹೋಗಬೇಕು ಅಂತ. ಬೋಟ್ ಮುಂದೆ ಹೋದಾಗ ನನ್ನ ತಲೆಯಲ್ಲಿ ಒಂದೇ ಪದ್ಯ ಬಂದದ್ದು. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹಾನಿ ಒಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ, ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ, ಇನ್ನೊಂದೇ ವಿಸ್ಮಯ ತೋರಿ. ಕ್ಷಮಿಸಬೇಕು, ನಾವು ಒಳ್ಳೆಯ ಸಿಂಗರ್ ಅಲ್ಲ. ಹಾಗೆ ಮುಂದೆ ಒಂದು ಪ್ಲೇಸ್ ಇದೆ ಅಂತ ಹೇಳಿದರು, ಅಲ್ಲಿ ಬೇಕಾದರೆ ನೀವು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೋದು. ಇಲ್ಲದಿದ್ದರೆ ಸ್ವಲ್ಪ ಸಮಯ ಆದಮೇಲೆ ಅಲ್ಲಿ ನೀರು ತುಂಬುತ್ತದೆ. ಬೇಗ ನಾವು ಹೋದ್ವಿ ಆ ಪ್ಲೇಸ್ಗೆ. ಇಳಿದು ನಂತರ ನೋಡುವಾಗಲೇ ಅವರು ಹೇಳಿದ ಪ್ಲೇಸ್, ವಾವ್, ಜಸ್ಟ್ ಅಮೇಝಿಂಗ್. ನಮಗೆ ಈ ಜಾಗದಲ್ಲಿ ಜನ ಸಿಕ್ಕಿದಂದರೆ ಇಲ್ಲಿ ಸಂಜೆಯ ಸಮಯದಲ್ಲಿ ಇಲ್ಲಿ ಜನ ಬಂದು ಕಕ್ಕಾಯಿಂಗಾಗಲಿ ತಿರುಗಾಡಲಿಕ್ಕೆ ಬರ್ತಾರೆ. ಇಲ್ಲಿ ಇಳಿದ ಕೂಡಲೇ ನಾ ತುಂಬ ಹಿಂದೆ ಸಮಯಕ್ಕೆ ಸಾಗಿದೆ ಅಂತ ಅನಿಸಿತು. ನಾ ಮಗುವಾಗಿ ಹೋದೆ. ಈ ನೀರಿನಲ್ಲಿ ನಾ ಆಟ ಆಡಬೇಕು, ಇನ್ನು ಇವರಿಗೆಲ್ಲ ತೊಂದರೆ ಕೊಡಬೇಕು, ಜೊತೆಯಲ್ಲಿದ್ದವರಿಗೆ ನೀರು ಹಾಕಬೇಕು, ಅವರ ಮೈಗೆ ಓಡಾಡಬೇಕು, ಅಲ್ಲಿಂದ ಇಲ್ಲಿ ನಡೆದುಕೊಂಡು ಹೋಗಬೇಕು ಅಂತ ಅನಿಸುತ್ತಾ ಇತ್ತು. ಹಾಗೆ ಲಿಮಿಟೇಷನಲ್ಲಿ ಎಲ್ಲ ಮಾಡಿದೆ. ಮತ್ತು ಇಲ್ಲಿ ರೀಲ್ಸ್ ಕೂಡ ಮಾಡಿದ್ದೇವೆ ನಾವು. ನಾ ಅಪ್ಲೋಡ್ ಮಾಡ್ತಾ ಇದ್ದೇನೆ ರೀಲ್ಸ್ ಆದಷ್ಟು ನೋಡಿ. ತುಳಸಿ ಕೋಮಲವೇ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ತುಳಸಿ.
ಮಲಗಿದ ಕೂಡಲೇ ಬಂದ ಕೂಡಲೇ ರಾತ್ರಿ ಆಯಿತು. ರಾತ್ರಿ ಅಲ್ಲಿ ಬಂದು ಕಾಲಿಡ್ತೇವೆ. ಕತ್ತಲೆ ಆಗಿತ್ತು, ಬೆಳಗ್ಗೂ ಆಯಿತು. ಅಲ್ಲಿದ್ದಂಥ ಲೈಟ್ ಎಲ್ಲ ಪ್ರಕಾಶವಾಯಿತು. ಅಲ್ಲಿಗೆ ಮಗುವಾದೆ, ಆಟ ಆಡಲಿಕ್ಕೆ ಶುರು ಮಾಡಿದೆ. ಇದು ಚಿಕ್ಕ ಮಕ್ಕಳ ಆಟಿಕೆ, ಹಾಗಾಗಿ ಇಬ್ಬರು ಮಕ್ಕಳು ಆಟವಾಡುತ್ತಾ ಇದ್ದಾರೆ ಈ ದೃಶ್ಯದಲ್ಲಿ. ನೋಡಿ, ಆನಂದಿಸಿ. ಇನ್ನು ಮುಖ್ಯವಾದಂತಹ ವಿಷಯ ಬರ್ಡೇ ಪಾರ್ಟಿ. ಸ್ವಿಗ್ಗಿಯಿಂದ ಕೇಕ್ ಆರ್ಡರ್ ಮಾಡಿದ್ವಿ. ಇವ್ರು ನೋಡಿ, ಬಡ್ಡಿ ಬಾಯ್ ಸಂತೋಷ್ ಪುಚ್ಚೇರ್ ಟ್ಯಾಪ್ ಸ್ಟುಡಿಯೋ ಮೂಡಬಿದ್ರೆಯ ಓನರ್. ರಾತ್ರಿಯ ಸಮಯದಲ್ಲಿ ಈ ಬೆಳಕನ್ನು ಕಂಡಾಗ 100 ಚಂದಿರಗಳು ಒಟ್ಟಾಗಿ ಇಲ್ಲಿ ಇಳಿದಂತೆ ಭಾಸವಾಗುತ್ತಾ ಇತ್ತು. ಅಲ್ಲಿ ಇಲ್ಲಿ ಎಲ್ಲ ಮಿನಿಯೇಚರ್ ಲೈಟ್ಸ್ ಎಲ್ಲ ಹಾಕಿದ್ರು. ಆ ಬೆಳಕಲ್ಲಿ ನಡೆಯುತ್ತಾ ನೀವು ಹೋದರೆ ಮನಸ್ಸಿನಲ್ಲಿದ್ದಂತಹ ಎಲ್ಲ ಬೇಸರವೂ ದೂರವಾಗುತ್ತದೆ. ಹೆಚ್ಚು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಹೋದ ಕಾರಣ, ತುಂಬ ದಿವಸ ಆದ ಮೇಲೆ ನಾನು ಟ್ರಿಪ್ಪಿಗೆ ಹೋದದ್ದು. ಆದ ಕಾರಣ ಸ್ವಲ್ಪ ಹಿಂದೆ ಉಳಿದೆ. ಒಂದು ಪರಿಸರವನ್ನು ವೀಕ್ಷಿಸುತ್ತಾ ಅದನ್ನೇ ಅನುಭವಿಸುತ್ತಾ ಇದ್ದೆ. ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ ನೀವು ಡ್ಯಾನ್ಸ್ ಮಾಡಬಹುದು, ಬೇಕಾದರೆ ಸಾಂಗ್ ಹಾಕಲಿಕ್ಕೆ ಅಲ್ಲಿ ಆಪ್ಷನ್ ಉಂಟು. ಬೇರೆ ರೂಮ್ಸ್ ಎಲ್ಲ ಆಚೆ ಬದಿ ಉಂಟು. ಇಲ್ಲಿಯ ಊಟದ ವಿಷಯಕ್ಕೆ ಬಂದರೆ, ರಾತ್ರಿಯ ಊಟ ಅಲ್ಲಿಯ ಮನೆಯಲ್ಲೇ ಮಾಡಿಕೊಡ್ತಾರೆ. ಅಲ್ಲಿಯೇ ಶೆಫ್ಸ್ ಎಲ್ಲ ಇದ್ದಾರೆ. ಅವರಿಗೆ ನೀವು ಮಧ್ಯಾಹ್ನದಲ್ಲಿ ಆರ್ಡರ್ ಮಾಡಿದರೆ ವೆಜ್ ನಾನ್ ವೆಜ್ ಸೆಕ್ಷನ್ ಸಿಗ್ತದೆ. ನಾವು ಅಲ್ಲಿ ಹತ್ತಿರ ಇದ್ದಂಥ ಹೋಟೆಲಿಂದ ಆರ್ಡರ್ ಮಾಡಿ ತಂದಿದ್ವಿ. ಇನ್ನು ಊಟ ಆಯಿತು, ನಿದ್ದೆಗೆ ಜಾರಿ ಕಣ್ಣು ತೆರೆದಾಗ ಅಲ್ಲಿಯೇ ಬೆಳಕಾಯಿತು. ಸ್ನಾನ ಎಲ್ಲ ಆಯಿತು. ಹೊರಗೆ ಬಂದ ಕೂಡಲೇ ಇದು ಬೆಳಗ್ಗೆ 7 ಗಂಟೆ. ಬೆಳಗ್ಗೆ ಇಲ್ಲಿ ನಿಮಗೆ ಚಹಾ ತಿಂಡಿ ಎಲ್ಲ ಸಿಗ್ತದೆ. ಹಾಗೆ ಕಕ್ಕಾಯಿಂಗ್ ಅಂತ ಆಪ್ಷನ್ ಇದೆ. ಕಕ್ಕಾಯಿಂಗ್ ಮಾಡೋದಾದರೆ ಮಾಡಬಹುದು. ನಮಗೆ ಸಮಯದ ಅಭಾವ ಇದ್ದ ಕಾರಣ ಅದು ಸಿಗಲಿಲ್ಲ. ಹಾಗೆ ನಮಗೆ ಅವರು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಮಧ್ಯಾಹ್ನ ತನಕ ಸ್ಟೇ ಆಗುವುದಾದರೆ ನಿಮಗೆ ಅಲ್ಲಿ ಹತ್ತಿರದಲ್ಲಿ ಬೀಚ್ ಇದೆ, ಮತ್ತು ತಿರುಗಾಡಲಿಕ್ಕೆ ಪ್ಲೇಸ್ ಇದೆ. ಬೋಟಿಂಗ್ ಮಾಡುವುದಾದರೆ ಮಾಡಬಹುದು. ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಹತ್ತಿರದಲ್ಲೇ. ಎಲ್ಲ ಲೊಕೇಶನ್ಸ್ ಎಲ್ಲ ಒಳ್ಳೆಯದುಂಟು. ಮಲ್ಪೆ ಬೀಚ್ ಉಂಟು, ಎಲ್ಲ ಉಂಟು. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೇವೆ. ನಮ್ಮ ಎಲ್ಲರ ರಿವ್ಯೂ ಪ್ರಕಾರ ಈ ಪ್ಲೇಸ್ಗೆ ಬಂದು ತುಂಬ ಖುಷಿ ಆಯಿತು. ದಿವಸ ಯಕ್ಷಗಾನ ಆಗಲಿ ಅಥವಾ ಎಲ್ಲರೂ ಪ್ರೋಗ್ರಾಮ್, ನಾಟಕ, ಅವರ ಕೆಲಸವನ್ನು ಮಾಡುತ್ತಾರೆ. ರೆಕಾರ್ಡಿಂಗ್ಸ್ ಎಲ್ಲ ಇರ್ತದೆ ಅವರಿಗೆ. ಅದನ್ನೆಲ್ಲ ಮಾಡುತ್ತಾ ಜೀವನ ಸಾಗಿಸುತ್ತಾ ಇದ್ದವರು. ಕಲಾವಿದರ ಜೀವನದಲ್ಲಿ ಮನೋರಂಜನೆ ಬೇಕಂತ ಉದ್ದೇಶದಿಂದ ನಾವೊಂದು ಬಿಡುವು ತಗೊಂಡು ಈ ಪರಿಸರಕ್ಕೆ ಬಂದಿದ್ದೇವೆ. ಹಾಗಾಗಿ ನನ್ನ ರೇಟಿಂಗ್ ಪ್ರಕಾರ ಇದಕ್ಕೆ 10ನಿಂದ 8.5 ಕೊಡ್ತೇನೆ. ನೀವು ಕೂಡ ಆದಷ್ಟು ವೆಕೇಷನನ್ನು ಪ್ಲ್ಯಾನ್ ಮಾಡಿ. ಜೀವನದಲ್ಲಿ ನೆಮ್ಮದಿ ಸಿಗಬೇಕಾದರೆ ಇಂತಹ ಸ್ಥಳಕ್ಕೆ ನಾವು ಹೋಗಬೇಕು, ಸುತ್ತಾಡಬೇಕು, ಜಾಲಿ ಮಾಡಬೇಕು. ಬದುಕಿನ ಬಣ್ಣವೇ ಬದಲಾಗಿದೆ, ಇದು ಪ್ರೇಮವೇ. ವೆಕೇಷನನ್ನು ಪ್ಲ್ಯಾನ್ ಮಾಡಿ ಕುದುರು ನೆಸ್ಟ್ಗೆ ಬನ್ನಿ. ಇಲ್ಲಿಯ ಪರಿಸರದಲ್ಲಿ ಇದ್ದುಕೊಂಡು ಆನಂದಿಸಿ. ಬನ್ನಿ ಗಾಯ್ಸ್. ಚೆಕ್ಔಟ್ ಟೈಮ್ ಆಯಿತು. ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ. ಹೊರಡಲಿಕ್ಕೆ ಟೈಮ್ ಆಯಿತು. ಬಾಯ್ ಕುದ್ರು ನೆಸ್ಟ್. ಹೀಗೆ ಇನ್ನೊಮ್ಮೆ ಈ ಪರಿಸರವನ್ನು ವೀಕ್ಷಿಸಲು ನಾವು ಬರುತ್ತೇವೆ ಎಂಬಂತಹ ನಿರೀಕ್ಷೆಯಲ್ಲಿ ಹೊರಗಡೆ ಹೋಗಿ ಈ ಪರಿಸರವನ್ನು ಕಾಣುವಂತಹ ಭಾಗ್ಯ ಮತ್ತೊಮ್ಮೆ ಸಿಕ್ಕಿತು. ಈ ವ್ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡಿ. ನನ್ನಿಂದ ಏನಾದರೂ ತಿಳಿಯದೆ ತಪ್ಪಾಗಿದ್ದರೆ ಕ್ಷಮಿಸಬೇಕು.
ಇನ್ನೂ ಬರುವ ದಿವಸಗಳಲ್ಲಿ ನಾ ವೀಡಿಯೋಸನ್ನು ಮಾಡ್ತೇನೆ. ನನ್ನ ಗೆಟ್ ರೆಡಿ ವಿತ್ ಮೀ, ಸಾರಿ ಟ್ರ್ಯಾಪ್ ಅಂತಹ ಎಲ್ಲ ವೀಡಿಯೋಸನ್ನು ಮಾಡಿ ಬ್ಲಾಗ್ ಕೂಡ ಮಾಡ್ತೇನೆ. ಇದನ್ನೆಲ್ಲ ನೋಡಿ ಇಷ್ಟರವರೆಗೆ ಯಾರು ಸಪೋರ್ಟ್ ಮಾಡಿದ್ದೀರೋ, ನನಗೆ ಬೆಂಬಲ ಕೊಟ್ಟಿದ್ದೀರೋ ತುಂಬ ಹೃದಯದ ಧನ್ಯವಾದಗಳು. ನಾ ಹುಟ್ಟಿ ಬೆಳೆದದ್ದು ಮುಂಬೈ ಆದ ಕಾರಣ ನನ್ನ ಕನ್ನಡ ಅಷ್ಟೊಂದು ಸರಿ ಇಲ್ಲ, ಕ್ಷಮಿಸಬೇಕು. ಹಾಗೆ ಇನ್ನು ಬರುವಂತಹ ವೀಡಿಯೋಗಳನ್ನು ಹೀಗೆ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಇನ್ನೂ ನನ್ನ ಫ್ಯಾಮಿಲಿ ದೊಡ್ಡದಾಗಬೇಕು ಎಂಬುದಾಗಿ ನಾನು ನಿರೀಕ್ಷೆಯಲ್ಲಿದ್ದೇನೆ. ಹಾಗೆ ಏನಾದರೂ ಅನಿಸಿಕೆ ಇದ್ದರೆ ನಿಮಗೆ ಮುಕ್ತಾವಕಾಶ, ನನಗೆ DM ಮಾಡಿ, ಮೆಸೇಜ್ ಮಾಡಿ ತಿಳಿಸಿ. ಯಾವುದಾದ್ರೂ ಸಜೆಷನ್ ಇದ್ದರೂ ಕೂಡ ನನಗೆ ತಿಳಿಸಬಹುದು. ಹಾಗೆ ನಾನು ನಂಬಿಕೊಂಡಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಿಮ್ಮನ್ನು ಸದಾ ಕಾಪಾಡಲಿ ಎಂಬುದಾಗಿ ಬೇಡುತ್ತೇನೆ. ಇನ್ನು ಹೀಗೆ ಮತ್ತೊಂದು ವ್ಲಾಗಲ್ಲಿ ನಾವು ಸಿಗುವ, ಮತ್ತೊಂದು ವಿಡಿಯೋಲ್ಲಿ ಸಿಗುವ, ಅಥವಾ ಯಕ್ಷಗಾನದಲ್ಲಿ ಸಿಗುವ ಎಂಬಂತಹ ನಿರೀಕ್ಷೆಯಲ್ಲಿ ನಿಮ್ಮ ಪ್ರೀತಿಯ ರಕ್ಷಿತ್ ಪೂಜಾರಿ. ಬಾಯ್.